15-20 ನಿಮಿಷ ಅಂತ ಹೇಳ್ತಾ ರಮೇಶ್ ಅವರು ಬೇಗ ಮುಗಿಸಿ ಅಂತ ಹೇಳಿದ್ರು. ಹಿಂದೆ ಬಹಳ ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ಹೇಳೋದು ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ಮತ್ತೆ ನಾನು ಅದೇ ಮಾತನ್ನ ಪುನರಾವರ್ತನೆ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಶೇಷವಾದ ಕಾರ್ಯಕ್ರಮ ಅಂದರೆ, ನಾನು ಮತ್ತೆ ಗಣಪತಿ ಅವರು ಮತ್ತೆ ಪ್ರವೀಣ್ ನಾಯಕ್ ಅವರು ಮತ್ತೆ ಇಲ್ಲಿ ಎದುರುಗಡೆ ಕೂತಿರೋ ಸುಬ್ರಹ್ಮಣ್ಯ ಅವರು 4 ಜನ ಒಂದೇ ಕಾಲದಲ್ಲಿ ಪತ್ರಕರ್ತರಾಗಿ ಪತ್ರಿಕೋದ್ಯಮದಲ್ಲಿ ಇದ್ದವರು. 4 ಜನ ರಾಜ್ಕುಮಾರ್ ಅವ್ರನ್ನ ಹತ್ತಿರದಿಂದ ನೋಡಿದವರು. ಈಗ ನಾನು ವೃತ್ತಿಯಿಂದ ದೂರ ಇದ್ದೀನಿ, ಇವರೆಲ್ಲ ಅಲ್ಲೇ ಹತ್ತಿರದಲ್ಲೇ ಇದ್ದಾರೆ. ಸುಬ್ರಹ್ಮಣ್ಯ ಅವರಂತೂ ಇವರು ಹತ್ತಿರದಲ್ಲೇ ಇದ್ದಾರೆ. ನನಗೆ ವಿಶೇಷ ಅನಿಸಿದ್ದು, ನಾನು ಒಂದು ಪುಸ್ತಕ ಮಾಡಿದೆ, ಒಂದು 5 ವರ್ಷ 5 ಲಕ್ಷದಲ್ಲಿ ಮುಗಿಸೋಣ ಅಂತ ಒಂದು ಪುಸ್ತಕ ಮಾಡಿದಾಗ ಅದು 15 ವರ್ಷ 94 ವರ್ಷ ಆಗ್ಬಿಡ್ತದೆ. ಅದು ನನಗೆ ಒಂದು ಸಾರ್ಥಕವಾದ ಪ್ರಯಾಣ ಅನಿಸ್ತು. ಯಾವತ್ತೂ ಪಶ್ಚಾತ್ತಾಪ ದುಃಖ ಇಲ್ಲ. ಅದಲ್ಲ ಮುಖ್ಯ ವಿಷಯ. ಇದು ಏನು ಅಂದರೆ, ಪುಸ್ತಕ ಮಾಡಿ 1-1.5 ತಿಂಗಳು ಒಂದು ಫೋನ್ ಬಂತು ನನಗೆ. ನಾನು ಮಾತಾಡ್ತಾ ಇರೋದು NR ರಮೇಶ್ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ನನಗೆ ಗೊತ್ತಿಲ್ಲ. ನಾನು ಬರೀ ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದೆ. 15 ವರ್ಷ ಯಾರು ಶಾಂತಮ್ಮ ನೋಡು, RN ಜಯಗೋಪಾಲ್ ನೋಡು, MP ಶಂಕರ್, ಬರೀ ಇದರಲ್ಲಿ ಮುಳುಗೋಗಿದ್ದೆ. ಒಂದು ರೂಮ್ ಮಾಡಿದ್ದೆ, ಕೂತಿದ್ದೆ. ಹೆಚ್ಚು ಸಂಪರ್ಕಗಳಿರಲಿಲ್ಲ. ಮತ್ತು ರಾಜಕೀಯ ವರದಿಗಾರಿಕೆ ನನಗೆ ಅಭ್ಯಾಸ ಇಲ್ಲ. ಈ ಹಿನ್ನೆಲೆಯಲ್ಲಿ ನನಗೆ ಗೊತ್ತಾಗ NR ರಮೇಶ್ ಅಂತ ಯಡಿಯೂರು, ನಿಮ್ಮದು 2 ಪುಸ್ತಕ ನಮ್ಮ ಇವ್ರು ಬರ್ತಾರೆ, ನಮ್ಮ ಹುಡುಗ 2 ಪುಸ್ತಕ ಕೊಟ್ಟು ಕಳಿಸಿ ಅಂತ. ನನಗೆ ಆಶ್ಚರ್ಯ ಆಯಿತು. ಚಿತ್ರರಂಗದವರು ನಿಮಗೆಲ್ಲ ಗೊತ್ತು ಎಷ್ಟು ದೊಡ್ಡ ಚಿತ್ರರಂಗ. ನಾನು ಹಾಕ್ಸೋದು 2000 ಸೆಟ್ಟು. ನೀವು ನಂಬಲ್ಲ, 11 ವರ್ಷ ಆಗಿದೆ ಇರೋರು ಪುಸ್ತಕ ಬಂದು. 11 ಪುಸ್ತಕವನ್ನು ಮಾತ್ರ ಚಿತ್ರರಂಗದಲ್ಲಿ ತಗೊಂಡಿದ್ದಾರೆ. ಕ್ಲಿಯರಾಗಿ ಹೇಳಬಲ್ಲೆ. ವಸಂತು, ಮಂಜುಳಾ ಗುರುರಾಜು, ವಿ ಮನೋಹರ್, ಈ ಥರ ಹೆಸರು ಹೇಳ್ಬಾರ್ದು. ಆದರೆ ರಮೇಶ್ ಅವರು ಫೋನ್ ಮಾಡಿಬಿಟ್ಟು ನನಗೆ 2 ಸೆಟ್ ಕೊಟ್ಟು ಕಳಿಸಿ ದುಡ್ಡು ಅವ್ರಿಗೆ ಕೊಡ್ತಾರೆ ನಿಮಗೆ ಅಂತಂದು. ನನಗೆ ಆಶ್ಚರ್ಯ ಆಯಿತು. ಈ ರೀತಿ ಅಕ್ಷರ ಪ್ರೀತಿ, ಪುಸ್ತಕ ಪ್ರೀತಿ ಒಬ್ಬರಿಗಿರಕ್ಕೆ ಸಾಧ್ಯವ ಅಂತ. ನಿಜವಾಗಿ ನನಗೆ ರಮೇಶ್ ಅವ್ರಿಗೆ ಅವತ್ತಿಂದ ಅವ್ರ ಸುದ್ದಿಗಳು ಏನೇ ಬಂದರೂ ಓದಕ್ಕೆ ಶುರು ಮಾಡಿದೆ. ಕಾರ್ಯಕ್ರಮಗಳು ನೋಡ್ತಾ ಬಂದೆ, ಓದ್ತಾ ಬಂದೆ, ಪ್ರತಿಯೊಂದು ಗಮನಿಸ್ತಾ ಬಂದೆ. ನನಗೆ ಸಿನಿಮಾಕ್ಕಿಂತ ಹೆಚ್ಚಾಗಿ ಇವರು ಅದೇ ಈ ಸಾಕ್ಷಿಗಳು ದಾಖಲೆ ಇಟ್ಕೊಂಡು ಪ್ರೆಸ್ ಮೀಟ್ಗಳು ಕರೆಯೋದು, ಇವು ಈ ಥರದ್ದು ಇದನ್ನೇ ಗಮನಿಸ್ತಾ ಬಂದೆ. ಅದು ನನ್ನ ಲೋಕ ಅಲ್ಲ, ನಂದು ಬರೀ ಸಿನಿಮಾ ಲೋಕ, ಬರೀ ಆ ಲೋಕದಲ್ಲಿ ಇದ್ದು. ನನಗೆ ವಿಶೇಷವಾದ ಈ ಕಾರ್ಯಕ್ರಮ ನಮ್ಮ ಮೂವರನ್ನ, ಗಣಪತಿ ಅವ್ರನ್ನ, ಪ್ರವೀಣ್ ನಾಯಕ್ ಅವ್ರನ್ನ ನಮ್ಮನ್ನ ಕೊಡಿಸಿದ್ರು. ನಾನು ಗಣಪತಿ ಅವ್ರನ್ನ ನೋಡಿ 3 ವರ್ಷ ಆಗಿತ್ತು, ಸತ್ಯ ಹೇಳ್ತಾ ಇದ್ದೀನಿ. ಅವ್ರನ್ನ 3 ವರ್ಷದ ಹಿಂದೆ ನೋಡಿದ್ದು. ಪ್ರವೀಣ್ ನಾಯಕ್ ಅವ್ರನ್ನ 2.25 ವರ್ಷ ಆಗಿತ್ತು ನೋಡಿ. ಅವ್ರಿಗೆ ಏನು ಅಂದರೆ, ರಾಜ್ಕುಮಾರ್ ಅವರು ಇವ್ರನ್ನ ತುಂಬ ನಂಬುತ್ತಾ ಇದ್ದರು. ಎಷ್ಟು ಅಂದರೆ ಅವರ ಅಂತರಂಗಕ್ಕೆ ಹೊಕ್ಕೋದಂತ. ಇವ್ರು ಹೇಳಿದ್ರಲ್ಲ ನಮಗೆ ಸೋಮಶೇಖರ್ ಅವರು, ಅವರಷ್ಟು ಅಂತರಂಗಕ್ಕೆ ಹೋದರೆ ಯಾರೂ ಇಲ್ಲ ಗಣಪತಿ ಅವರಷ್ಟು. ನನಗೆ ಒಂಥರ ಸಂಕಟ ಆಗೋದು, ನಾವು ಎಷ್ಟು ಇಷ್ಟಪಡ್ತೀವಿ ರಾಜ್ಕುಮಾರ್ ನಮ್ಮ ಹತ್ರ ಬಿಟ್ಕೊಳ್ಳಲ್ಲ ಅಂತ. ಇನ್ನೊಬ್ಬರು ಪ್ರವೀಣ್ ನಾಯಕ್, ಅವ್ರಿಗೆ ಒಳ್ಳೆ ಕ್ಯಾಮ್ರಾ ಕಣ್ಣಿದೆ. ತಮ್ಮ ಕಣ್ಣು ಚೆನ್ನಾಗಿದ್ರೆ ಕ್ಯಾಮ್ರಾ ಕಣ್ಣು ಚೆನ್ನಾಗಿರುತ್ತೆ, ಕಣ್ಣು ತುಂಬ ಚೆನ್ನಾಗಿದೆ. ಹೀಗಾಗಿ ಅವ್ರನ್ನ ತುಂಬ ಹತ್ರ, ಅವ್ರು ರಾಜ್ಕುಮಾರ್ ಅವರ ಕುಟುಂಬದ ಚಿತ್ರಗಳನ್ನು ಅವರಷ್ಟು ಚೆನ್ನಾಗಿ ತೆಗೆದವರು ನಾನು ನೋಡಿದ ಇಷ್ಟು ವರ್ಷಗಳಲ್ಲಿ 69-70 ವರ್ಷ ಇಲ್ಲವೇ ಇಲ್ಲ. ಪ್ರವೀಣ್ ನಾಯಕ್ ಅವರು ಈಗ ಹೋಗಿದ್ದಾರೆ, ತುಂಬ ಅದ್ಭುತವಾದ ಕೊಟ್ಟಿದ್ದಾರೆ. ಗಣಪತಿ ಅವರ ಭಾಷೆ ಅಂತೂ ಕನ್ನಡ ಅದ್ಭುತವಾದ ಭಾಷೆ. ನನಗೆ ಯಾರು ಸಾಹಿತಿಗಳು ಹೇಳಿದ್ರು ಗುರುಮೂರು, ಅಲ್ಲ ಸಿನಿಮಾ ಪತ್ರಿಕೋದ್ಯಮದ ವಿಷಯಗಳು ಬರೆಯೋಕ್ಕೆ ಅಂದರೆ ಸಿನಿಮಾ ವಿಷಯ ಬರೆಯೋಕ್ಕೆ ಭಾಷೆಗಳು ಸ್ವಲ್ಪ ಜಾಸ್ತಿ ಆಗಿಲ್ವ, ಜಾಸ್ತಿ ಫ್ಲವರಿ ಲ್ಯಾಂಗ್ವೇಜ್ ಆಗಿಲ್ವ ಅಂತ. ಫ್ಲವರಿ ಲ್ಯಾಂಗ್ವೇಜ್ ಅಂತ ಅದನ್ನು ನಮಗೆ ಆ ಭಾಷೆ ಬರೋಕ್ಕಾಗ ಅವರು ಅದೇನು ಅಷ್ಟು ಬರೀತಾರೋ ಅಷ್ಟು ಚೆನ್ನಾಗಿ ಬರೀತಾರಲ್ಲ, ಬೇಕಾಗಿಲ್ಲ ಸಿನಿಮಾ ಪತ್ರಿಕೋದ್ಯಮಕ್ಕೆ ಅಷ್ಟು ಅಂತ. ನಾನಂದ್ರೆ ನಮಗೆ ಬೇಕೋ ಬೇಡ ಅವ್ರು ಬರೀತಾವ್ರೆ ಓದಿ ಇರ್ತದೆ. ಅಷ್ಟು ಚೆನ್ನಾಗಿ ಬರೀತಾರೆ ಗಣಪತಿ ಅವರು. ಇವ್ರನ್ನೆಲ್ಲ ಖುಷಿ ಆಯ್ತು. ಇವರು ನಮ್ಮ ಬಹುಳವರಂತೂ ದೀಕ್ಷೆ ತಗೊಂಡಂಗೆ ಬರೀತಾರೆ ರಾಜ್ಕುಮಾರ್. ನಾನಂತೂ ಒಂದೇ ಪುಸ್ತಕ ಮಾಡಿರೋದು, ಇವರು ದೀಕ್ಷೆ ತಗೊಂಡಂಗೆ ಅವತ್ತಿಂದ ಬರೀತಾ ಇದ್ದಾರೆ. ನನ್ನ ಪುಸ್ತಕಕ್ಕೂ ಸಹಾಯ ಮಾಡಿದರು. ನಾನು ವಿಶೇಷವಾಗಿ ನಿಮ್ಮಲ್ಲೊಂದು ಕೇಳ್ಕೊತಾ ಇದ್ದೀನಿ, ಎಲ್ಲರಲ್ಲೂ ಇದ್ದೀರಿ. ನಾನು ಇಲ್ಲಿವರೆಗೂ ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ಹೇಳಬಲ್ಲೆ. 15 ವರ್ಷ ಕಳೆದಿದ್ದೀನಿ ಪುಸ್ತಕ ಮಾಡ್ತಾ, 100 ಘಟನೆ ಹೇಳಬಲ್ಲೆ. ಅದು ನನ್ನ ಮತ್ತು ಲೀಲಾವತಿ ಅವರ ಅನುಭವ ಹೇಳಲ್ಲ, ಅಥವಾ ನಾನು ಲೀಲಾವತಿ ಅವ್ರು ನೋಡಿದ್ದು ಹೇಗೆ ಏನು ಅದನ್ನು ಹೇಳಲ್ಲ, ಅಥವಾ ರಾಜ್ಕುಮಾರ್ ಹೇಳಲ್ಲ ಅಂತ, ಲೀಲಾವತಿ ಅವ್ರದ್ದು ಹೇಳಲ್ಲ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಲ್ಲ, ಸ್ವಲ್ಪ ಅಣ್ಣಾವರು ಪರೋಕ್ಷವಾಗಿ ಬರುತ್ತೆ. ನಾನು ಕನ್ನಡ ಏನು ರಿಸಲ್ಟ್ ಬಂದಿರಲಿಲ್ಲ. 84-85 ಇಸ್ವಿ ಅರಗಿಣಿ ಪತ್ರಿಕೆ ಸೇರಿಕೊಂಡೆ. ಆನಂತರ ಸ್ಟುಡಿಯೋ ಹೋಗೋದು ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಲೀಲಾವತಿ ಅವರ ಪತ್ರಿಕಾಗೋಷ್ಠಿ ಹೋಗೋ ಸಂದರ್ಭವನ್ನು ಬಂದು, ನಮ್ಮ ಹಿರಿಯ ಪತ್ರಕರ್ತರು ಅನೇಕರಿದ್ದರು. ಈ ಇಡೀ ಘಟನೆಗಳು ಶುರುವಾಗಿದ್ದು, ಈ ರಮೇಶ್ ಅವರು ಇವತ್ತು ತುಂಬ ನೊಂದು ಏನು ಈ ಪುಸ್ತಕ ಮಾಡಿದ್ದಾರೆ, ಇದು ಶುರುವಾಗಿದ್ದು ಒಬ್ಬ ಪತ್ರಕರ್ತ ರಾಜ್ಕುಮಾರ್ ಅವ್ರನ್ನ ಡೇಟ್ಸ್ ಕೇಳಿದ್ದಕ್ಕೆ. ಅಂದರೆ ನನ್ನ ಸಿನಿಮಾದಲ್ಲಿ ನೀವು ಹಾಕ್ಬಿಡೋದು ಅಂತ ಕೇಳಿದ್ದಕ್ಕೆ ಅವ್ರ ತಕ್ಷಣಕ್ಕೆ ಸುಬ್ಬಣ್ಣ ಅಂತ, ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ಆಗಿದ್ದಾರೆ, ಸುಬ್ಬಣ್ಣ ಅನ್ನೋ ಸಿನಿಮಾದಲ್ಲಿ ಅವರು ರಾಜ್ಕುಮಾರ್ ಅವ್ರ ತಕ್ಷಣಕ್ಕೆ ಕತೆ ಕಾರಣಕ್ಕೂ ಇನ್ನೊಂದಕ್ಕೂ ಅಷ್ಟು ಉತ್ಸಾಹ ತೋರಿಸ್ಲಿಲ್ಲ. ಅವರು ಅದನ್ನು ಅಂದರೆ ಅಪರ್ಣ ಅವ್ರ ತಂದೆ, ಅದನ್ನು ಅವ್ರ ಮನಸ್ಸಲ್ಲಿ ಹಾಗೆ ಗಟ್ಟಿಯಾಗಿ ಇಟ್ಕೊಂಡು, ತುಂಬ ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು. ಅಶ್ವತ್ಥ ನಾರಾಯಣ ಅಂತ, ಅಶ್ವತ್ಥ ಪ್ರದಕ್ಷಿಣೆ ಅಂತ ಒಂದು ಕಾಲಂ ಬರೆಯೋರು,
ಅವರು ಮೊದಲನೇ ಸಾರಿ ಕೆಟ್ಟದಾಗ ಒಂದು ಲೇಖನ ಬರೆದು ಅಣ್ಣವ್ರ ಬಗ್ಗೆ. ನಾನು ಹೇಳ್ದೆ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ. ಇವರಿಬ್ಬರ ಜೊತೆಗೆ ನಾವು ಇಬ್ಬರು ಹಾಗೆಯೇ ಸೇರ್ಕೊಂಡು ಬರ್ತಾ ಬರ್ತಾ ಒಂದು 4-5 ಜನಗಳದ್ದು ಒಂದು ಟೀಮ್ ಆಯಿತು. ಏನಾಯಿತು, ಬರ್ತಾ ಬರ್ತಾ ತುಂಬ ಬೇರೆ ರೀತಿಯಲ್ಲಿ ರಾಜ್ಕುಮಾರನ್ನು ಇಳಿಸೋದಕ್ಕೆ ಟ್ರೈ ಮಾಡಿದ್ರು. ಯಾಕೆ ಇಳಿಸಿದ್ರು ಅಂತಂದರೆ, ನೀವು ಅದನ್ನು ಸೂಕ್ಷ್ಮ ಗಮನಿಸಬೇಕು. ಬರೀ ರಾಜ್ಕುಮಾರ್ ಅವರನ್ನು ತೇಜೋವಧೆ ಮಾಡೋದು ಅಷ್ಟೇ ಅಲ್ಲ ಉದ್ದೇಶ. ಈ ತೇಜೋವಧೆ ಮಾಡೋದ ನಂತರ ಅದರ ಪರಿಣಾಮಗಳಿದೆಯಲ್ಲ, ಏನು, ನಿಮಗೆ ಪ್ರಶಸ್ತಿಗಳು ಬರಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ದೋಷಗಳಿವೆ ಅಂತ ಪ್ರಶಸ್ತಿಗಳಿಂದ ದೂರ ಮಾಡೋದು, ಆಮೇಲೆ ಅಭಿಮಾನಿಗಳಿಂದ ದೂರ ಮಾಡೋದು, ಈ ಥರದ್ದೆಲ್ಲ ಅವ್ರ ಉದ್ದೇಶಗಳಿತ್ತು. ಆಶ್ಚರ್ಯ ಅಂದರೆ ಎಷ್ಟೋ ಪ್ರಶಸ್ತಿಗಳು ರಾಜ್ಕುಮಾರ್ ಅವರಿಗೆ ತಕ್ಷಣ ಬರಲಿಲ್ಲ. ಅಭಿಮಾನಿಗಳ ಪ್ರೀತಿಯ ಪ್ರವಾಹ, ಅದನ್ನು ಜೀವನದಿಯನ್ನಿ ನೀರು ಕೊಚ್ಕೊಂಬಂತು ಅನ್ನಿ, ಅದನ್ನೆಲ್ಲ ನೋಡಿ 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 ಅನಿವಾರ್ಯವಾಗಿ ಕೆಲವು ಪ್ರಶಸ್ತಿಗಳು ಕೊಡೋ ಸ್ಥಿತಿ ಬಂತು. ಅಂದರೆ ಈ ಬೈದವರ ಉದ್ದೇಶ ಏನಾಗಿತ್ತು ಮುಖ್ಯವಾಗಿ ಅಂದರೆ, ಸಾರ್ವಜನಿಕ ಜೀವನದಲ್ಲಿ ರಾಜ್ಕುಮಾರ್ ಅವರನ್ನು ನಿರ್ನಾಮ ಮಾಡೋದು ಒಂದಾಗಿತ್ತು. ಇನ್ನೊಂದು, ಅವ್ರಿಗೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಬರೆದಿರೋದಾಗಿತ್ತು. ಈಗ ಭಾರತ ರತ್ನ ಕೂಡ ಹಾಗೆ ಆಗಿರೋದು. ಅದು ನಾನು ಕೊನೆಯಲ್ಲಿ ಹೇಳ್ತೀನಿ. ಈ ಲೀಲಾವತಿಯವರನ್ನು ನಾನು ಪತ್ರಿಕಾಗೋಷ್ಠಿ ಹೋಗಿದ್ದೆ. ಶ್ಯಾಮ್ ಪ್ರಕಾಶ್ ಹೋಟೆಲ್ ಅನಿಸುತ್ತೆ, ಅವ್ರು ಹೇಳ್ಕೊತಾ ಇದ್ದಲ್ಲೇ ಆಗ. ಆ ಟೈಮಲ್ಲಿ ನಾವು ಪತ್ರಕರ್ತರಂತಿದ್ದಾಗ 8 ಜನ 10 ಜನ ಅಷ್ಟೇ. ಆಮೇಲೆ ಒಂದು 3-4 ವರ್ಷ ಆದಮೇಲೆ 14 ಜನ ಆದರು. ಈಗ 120 ಜನ ಇದ್ದಾರೆ. ಈಗ ನಾವು ಇದ್ದಿದ್ದು 14 ಜನ 15 ಜನ ಅಷ್ಟೇ. ಅವಾಗ ಲೀಲಾವತಿಯವರು ಮೆಡ್ರಾಸ್ನಲ್ಲಿ ಬರ್ತಾ ಇದ್ರು. ಗೊಳೋ ಅಂತ ಹತ್ಬಿಟ್ಟು ಇದ್ಕಿದ್ದ ಏನೋ ನೆನೆಸ್ಕೊಳ್ಳೋದು, ಗೊಳೋ ಅಂತ ಹತ್ಬಿಡೋದು, ದಿಢೀರ್ ಅಂತ ಹತ್ಬಿಡೋದು. ಇಲ್ಲಿ ನಾವು ಪತ್ರಕರ್ತ ಏನು ಮಾಡಿದ್ರು, ಲೀಲಾ ಮಾಡ್ತಾರೆ ಒಳ್ಳೆ ಕತೆ ಏನೋ ಇದು, ಏನು ಹೇಳಲ್ಲ ಅನ್ನೋದು, ಅಳೋದು, ಗೊಳೋ ಅಂತ ಹೇಳೋದು. ನಾನೆಲ್ಲ ಹೆಣ್ಮಕ್ಕಳು ಭಾವುಕವಾಗಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ಪತ್ರಕರ್ತ ನೋಡಿದಾಗ ತಮ್ಮ ನೋವು ಹೇಳ್ಕೊಳ್ಳೋದಕ್ಕೆ ಏನು ಅಳ್ತಾ ಇದ್ದಾರೆ ಅಷ್ಟೇ. ನಾನು ಸುಮ್ಮನೆ ಆಗಂಗೆ ಇದಾಗಿ ಒಂದು 5-6 ತಿಂಗಳಾಯಿತು. 5-6 ತಿಂಗಳಾದ್ಮೇಲೆ ಇನ್ನೊಂದು ಪತ್ರಿಕಾಗೋಷ್ಠಿ ಲೀಲಮ್ಮ ಅವ್ರು ಬಂದಿದ್ದು. ಅಲ್ಲೂ ಹತ್ರು ಲೀಲಮ್ಮ. ನಾನು ಅದನ್ನು ಏನೋ ಅಂದ್ಕೊಂಡು, ಏನು ಬೆಂಗಳೂರು ಬಂದ ಈಗ ಆಗ್ತಾ ಇದೆ ಅವರಿಗೆ, ಇರಲಿ ಅಂತ. 3ನೇ ದಿನ 6 ತಿಂಗಳು ಬಿಟ್ಟು ಅಲ್ಲೂ ಹತ್ರು. ನಾನೇನು ಮಾಡಿದೆ, ಪತ್ರಿಕೆ ನಡೆಸ್ತಾ ಇದ್ದೆ, ಕಾಜಾಣ ಅಂತ ಸಿನಿಮಾ ಪತ್ರಿಕೆ, ತಮ್ಮಲ್ಲಿ ಕೆಲವರು ಕೇಳಿರ್ತೀನಿ. ಅದರಲ್ಲಿ ಒಂದು ಬರೆದು, ಮಾತಿಗೆ ಮುಂಚೆ ಅಳೋ ಲೀಲಮ್ಮ ಅಂತ ಬರೆದ್ಬಿಟ್ಟೆ. ಮಾತು ಮುಂಚೆ ಹೇಳ್ತಾರೆ ಅಂತ, ಏನೇ ಇರಲಿ ಹೇಳ್ತಾರೆ ಅಂತ ಬರೆದ್ಬಿಟ್ರು. ನೆಕ್ಸ್ಟ್ ಇನ್ನೊಂದು ಪತ್ರಿಕಾಗೋಷ್ಠಿ ಹೋದ್ರೆ ಅದೇ ಲೀಲಮ್ಮ ಇದಾರಲ್ಲಿ ಲೀಲಾವತಿ ಅವರು. ಹೌದ್ರಿ, ನಾನು ಅಳ್ತೀನಿ, ನಮಗೆ ನೋವು ದುಃಖ ಸಂಕಟ ಅಷ್ಟೇ ಅಳ್ತೀನಿ ನಾನು ಅಂಥದ್ದು. ನಾನೇನು ಮಾತಾಡೋಕೆ ಹೋಗಲಿಲ್ಲ. ಅಂದರೆ ನೋವು ದುಃಖ ಸಂಕಟ 3ಕ್ಕೆ ಒಂದೇ ಅರ್ಥ. ಅವ್ರು 3 ಹೇಳಿದ್ರು, ಮತ್ತೆ ನಾನೇನು ಹೇಳಿಲ್ಲ. ಅಂದರೆ ಏನು ಅಂದರೆ ಅವರಿಗೆ ವ್ಯಕ್ತಿತ್ವ ಬೇರೆ ಥರ ಇತ್ತು. ಅಳಬೇಕಾದ ನಾವು, ನನ್ನ ಸಂಬಳ ಇದ್ದಿದ್ದು ಬರೀ 1200 ರೂಪಾಯಿ ತಿಂಗಳಿಗೆ, ತಿನ್ನಕ್ಕೆ ಊಟ ಇಲ್ಲ, ಒದ್ದಾರ ಅಳೋದು. ನಾವು ಇವ್ರು ಯಾಕೆ ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ನಟಿ, ಈ ರೀತಿ ಆಸ್ತಿ ಎಲ್ಲ ಇದೆ ಅಂದರೆ ಅವರು ಈ ಕಡೆ ಹೇಳ್ತಾ ಇದ್ರು, ಆ ಕಡೆ ಆಸ್ತಿ ತಗೋತಾ ಇದ್ರು. ಜಮೀನುಗಳು ಈಗ ರಮೇಶ್ ಅವರೇನು ಎಲ್ಲ ಪತ್ತೆ ಮಾಡಿ ಹೇಳ್ತಾ ಇದ್ದಾರೆ, ಅಲ್ಲಿ ಜಮೀನುಗಳು ಅಲ್ಲೂ ಕೊಂಡ್ಕೊತಾ ಇದ್ರು, ಇಲ್ಲೂ ಕೊಂಡ್ಕೊತಾ ಇದ್ರು. ಪಾತ್ರಗಳಂತೂ ಅವ್ರು ಬಿಡವೇ ಇರ್ತಾ ಇರಲಿಲ್ಲ. ಆದರೆ ಈ ಅಳು ಯಾಕೆ ಅಂದರೆ ವ್ಯಕ್ತಿತ್ವದಲ್ಲಿ ಲೋಪ, ಅದನ್ನ ಒಳ್ಳೆ ಕನ್ನಡ ಪದಗಳಿವೆ, ಆ ವ್ಯಕ್ತಿತ್ವದ ಲೋಪ ಇದೆಯಲ್ಲ, ಅದು ಒಂಥರ ಛಿದ್ರವಾದ್ದು ಒಡಗಿನ ವ್ಯಕ್ತಿತ್ವ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ.